ಗೌರಿಬಿದನೂರು ನಗರದಲ್ಲಿ ಕಳೆದ 2 ತಿಂಗಳಿನಿಂದ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು, ಮಂಗಳವಾರ ರಾತ್ರಿ ನಗರದ ಖಾಸಗಿ ಬಸ್ ನಿಲ್ದಾಣದ ಸಂತೆ ಮೈದಾನ ರಸ್ತೆಯಲ್ಲಿರುವ ಗಣಪತಿ ದೇವಸ್ಥಾನ ಮತ್ತು ರಾಘವೇಂದ್ರ ಸ್ಟೋರ್ನಲ್ಲಿ ಕಳ್ಳತನವಾಗಿದೆ. ಅಂಗಡಿ ಮತ್ತು ದೇವಸ್ಥಾನದ ಬೀಗ ಮುರಿದು ಅಂಗಡಿ ಒಳಗೆ ನುಗ್ಗಿ ಚಿಲ್ಲರೆ ಕಾಸು ಮತ್ತು ದೇವಸ್ಥಾನದ ಹುಂಡಿಯಲ್ಲಿದ್ದ ಸುಮಾರು 10,000 ಹಣವನ್ನು ದೋಚಿ ಕಳ್ಳರು ಪರಾರಿಯಾಗಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅಂಗಡಿ ಮಾಲೀಕರಾದ ರಾಘವೇಂದ್ರ ಮತ್ತು ಚೇತನ್ ಮಾತನಾಡಿ, ಅಂಗಡಿ ಬೀಗ ಮುರಿದು ಒಳಗೆ ನುಗ್ಗಿ ಪುಡಿಕಾಸು ಮತ್ತು ಹಳೆಯ ನೋಟುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸುಮಾರು 40 ವರ್ಷಗಳಿಂದ ವ್ಯಾಪಾರ ವಹಿವಾಟು ಮಾಡಿಕೊಂಡು ಬರುತ್ತಿದ್ದೇವೆ. 3 ಜನ ಕಳ್ಳರು ರಾತ್ರಿ ಸುಮಾರು 12 ಗಂಟೆ ಸಮಯದಲ್ಲಿ ಮಾಸ್ಕ್ ಧರಿಸಿ ಸಿಸಿ ಕ್ಯಾಮೆರಾವನ್ನ ಮೇಲಕ್ಕೆ ತಿರುಗಿಸಿ ಅಂಗಡಿಯ ಬೀಗ ಮುರಿದು ಒಳಗೆ ನುಗ್ಗಿದ್ದಾರೆ ಎಂದರು. ಏನಾಗಿದೆ ಸರ್ ನಿಮ್ಮ ಅಂಗಡಿಯಲ್ಲಿ? ಡೋರ್ ತೆಗೆದಿದ್ದಾರೆ. ಡೋರ್ ತೆಗೆದ್ಬಿಟ್ಟು ಅದರಲ್ಲಿರೋ ಕಾಯಿನ್ಸು ಸ್ವಲ್ಪ ಹಳೆ ನೋಟು ಅದು ತಗೊಂಡಿದ್ದಾರೆ. ಎಷ್ಟೊತ್ತಿನಲ್ಲಿ ಆಗಿರೋದು ಇದು? ಅದು ನಂದ ಸುಮಾರು 12 ಗಂಟೆ. ಏನೇನು ತೊಗೊಂಡೋಗಿದ್ದಾರೆ? ಅದೇ ಇದು ಏನು ಮುಟ್ಟಿಲ್ಲ, ಅದು ಕಾಯಿನ್ಸ್ ಬಿಟ್ಟಿದ್ದಾರೆ. ಕಾಯಿನ್ಸ್ ಇತ್ತು ಒಂದು 150-200 ರೂಪಾಯಿ. ಅದೆಲ್ಲ ಹಳೆ ನೋಟಿಗೆ ಸ್ವಲ್ಪ ಅದೊಂದು 200 ರೂಪಾಯಿ ಇತ್ತು, ಅದು ಮುಟ್ಟವ್ರೆ. ಸಿಗರೇಟ್ ಏನಿಲ್ಲ, ಮುಟ್ಟೆ ಸಿಗರೇಟ್ ಹಿಂದೆ ಯಾವಾಗಾದ್ರೂ ಆಗಿತ್ತಾ ಈ ಥರ? ಇಲ್ಲ, ಈ ಥರ ಯಾವತ್ತೂ ನಾನು ಎಲ್ಲ ಒಂದು 30-40 ವರ್ಷದಿಂದ ಯಾವತ್ತೂ ಆಗಿದೆ. ಕಂಪ್ಲೇಂಟ್ ಏನಾದರೂ ಮಾಡಿದ್ದೀರಾ? ಇನ್ನೂ ಇಲ್ಲ, ಹೋಗಿದ್ದೆ ಕಂಪ್ಲೇಂಟ್ ಮಾಡಿ ಬಂದಿದ್ದೀವಿ. ಬರ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು 10 ನಿಮಿಷ ಆಯಿತು. ಯಾರು ಮಾಡಿರ್ಬೋದು ಅಂತ ಏನಾದರೂ ಅನುಮಾನ ಇದೆ ಸರ್? ನನಗೆ ಗೊತ್ತಾಗಲ್ಲ. ಎಲ್ಲ 20 ವರ್ಷ, ಸುಮಾರು 20-22 ವರ್ಷ ಮಾಸ್ಕ್ ಹಾಕಿದ್ದಾರೆ. ಗುರುತು ಸಿಗ್ತಾ ಇಲ್ಲ. ಅವರು ಒಂದು 3 ಜನ ಬಂದಿದ್ದಾರೆ. 2 ಕ್ಯಾಮ್ರಾದಲ್ಲಿ ಒಂದು ಕ್ಯಾಮ್ರಾ ಬೆಂಡ್ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಕ್ಯಾಮ್ರಾ ಒಳಗಿರೋದು ವರ್ಕ್ ಆಗ್ತಾ ಇದೆ. ಬಟ್ ಮಗ ಗುರುತು ಸಿಗ್ತಾ ಇಲ್ಲ. ಮಾಸ್ಕ್ ಹಾಕೊಂಡು ದೇವಸ್ಥಾನದ ಅರ್ಚಕರಾದ ಶ್ರೀನಿವಾಸ್ ಮಾತನಾಡಿ, ಕಳೆದ 3 ವರ್ಷಗಳಿಂದ ಇದೇ ರೀತಿ ದೇವಸ್ಥಾನದ ಹುಂಡಿ ಕಳ್ಳತನವಾಗಿತ್ತು. ಅದೇ ರೀತಿಯಲ್ಲಿ ಕಳೆದ ರಾತ್ರಿಯೂ ಕೂಡ ಕಳ್ಳತನವಾಗಿದೆ. ಶ್ರಾವಣ ಮಾಸದ ಪ್ರಯುಕ್ತ ಬೆಳಗಿನ ಜಾವ ವಿಶೇಷ ಪೂಜೆ ನಡೆಯುತ್ತದೆ. ಹಾಗಾಗಿ ದೇವಸ್ಥಾನದ ಆವರಣ ಸ್ವಚ್ಛತೆ ಮಾಡಲು ಬಂದಿದ್ದ ಕೆಲಸದವರು ನೋಡಿ ನನಗೆ ಕರೆ ಮಾಡಿ ವಿಷಯ ತಿಳಿಸಿದರು. ಇಲ್ಲಿ ಬಂದು ನೋಡಿದ್ರೆ ದೇವಸ್ಥಾನದ ಮುಖ್ಯದ್ವಾರದ 3 ಬೀಗಗಳನ್ನು ಹೊಡೆದು ಸುಮಾರು 10,000 ರೂಪಾಯಿ ನಗದು ಇರುವ ಹುಂಡಿಯನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಎಂದರು. ಏನಾಯ್ತು ಸ್ವಾಮಿ? ಹರಿ ಓಂ ವರಸಿದ್ಧಿ ವಿನಾಯಕ ದೇವತಾ ಪ್ರಸನ್ನ. ಈ ಹಿಂದೆ ಒಂದು 3ರಿಂದ 4 ವರ್ಷ ಕೆಳಗೆ ಇದೇ ರೀತಿ ಒಂದು ಕಳ್ಳತನ ಆಗಿತ್ತು. ಆಗ ಒಬ್ಬರು ಬೇಗನ್ನು ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇದ್ದರು, ಹಾಗೂ ಕಂಪ್ಲೇಂಟ್ ಮಾಡಿದ್ವಿ. ಅದಾದ ನಂತರ ಮತ್ತೆ ನಿನ್ನೆ ರಾತ್ರಿ ಇದೇ ರೀತಿ ಒಂದು ಕಳ್ಳತನ ಆಗಿ ದೇವಸ್ಥಾನದ ಹುಂಡಿಯನ್ನು ತೊಗೊಂಡೋಗಿದ್ದಾರೆ. ದೇವ್ರ ದಯೆಯಿಂದ ನಾವು ಬೆಳ್ಳಿ ಸಾಮಗ್ರಿಗಳನ್ನ ನಾವು ಮನೆಗೆ ತೊಗೊಂಡೋಗಿ ಇಟ್ಕೊಂಡಿದ್ವಿ. ನಮಗೇನು ಅದರಿಂದ ಸಮಸ್ಯೆ ಆಗಲಿಲ್ಲ. ಯಥಾ ಪ್ರಕಾರವಾಗಿ ಶ್ರಾವಣ ಮಾಸದಿಂದ ಬೆಳಗ್ಗೆ ಬೇಗ ಪೂಜೆ ನಡೆಯುತ್ತೆ. ಬೆಳಗ್ಗೆ 4:15 ಗಂಟೆಗೆ ಕೆಲಸದಾಯಮ್ಮ ಬಂದು ನೋಡಿದ್ದಾರೆ. ಗೇಟ್ ಬಾಗಿಲು ತೆಗೆದು ಒಳಗಡೆ ಬಂದು ಕೆಲಸ ಮಾಡುವಾಗ ಅನುಮಾನ ಬಂದು ನೋಡಿದಾಗ ಎಲ್ಲ ಬೀರುಗಳು ಹೊಡೆದಿದ್ರು. ಅದ ನಂತರ ನಾನು ಬೆಳಗ್ಗೆ ನನಗೆ ಇನ್ಫಾರ್ಮೇಷನ್ ಕೊಟ್ಟರು. ನಾನು ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಬಂದೆ. ಹುಂಡಿಯಲ್ಲಿ ಎಷ್ಟು ಅಮೌಂಟ್ ಇರ್ಬೋದು ಸ್ವಾಮಿ? 10,000 ರೂಪಾಯಿ ಇರ್ಬೋದು. ಹಿಂದೆ ಏನಾದರೂ ಆಗಿತ್ತಾ ಇದೇ ಥರ? ಹಿಂದೆ ಒಂದ್ಸಲ ಆಯಿತು. ನಯಾಜ್ ಬೇಗ್ ಅನ್ನೋರು ಸಬ್ ಇನ್ಸ್ಪೆಕ್ಟರ್ ಇದ್ದರು, ಆವಾಗ ಒಂದ್ಸಲ ಆಯಿತು. ನೀವು ಬಂದು ಎಷ್ಟೊತ್ತಿನಲ್ಲಿ ನೋಡಿದ್ರಿ? ನಾನು ಬೆಳಗ್ಗೆ 5:15. ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ನಗರ ಠಾಣೆಯಲ್ಲಿ ಅಂಗಡಿ ಮಾಲೀಕರು ಮತ್ತು ದೇವಸ್ಥಾನದ ಅರ್ಚಕರು ದೂರು ಸಲ್ಲಿಸಿದ್ದು, ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.